ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ವರಮಹಾಲಕ್ಷ್ಮೀ ದೇವಿಗೆ ಯಾವ ಥರ ಮೊದಲೇ ಸೀರೆನೇ ಪ್ರೀಪ್ಲೀಟ್ ಮಾಡಿಟ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಈಗ ಸೀರೆನ 2 ಪಾರ್ಟ್ ಮಾಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ನೆಲದ ಮೇಲೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ 1 by 1 ಪ್ಲೀಟ್ಸು ಒಂದು 4-5 ಇಂಚಸಲ್ಲಿ ಪ್ಲೀಟ್ಸ್ನ ಮಾಡ್ಕೊಳ್ತಾ ಹೋಗಿ. ಒಂದು 4 ಪ್ಲೀಟ್ಸ್ ಆದಮೇಲೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡ್ಬಿಡಿ. ಫಿಕ್ಸ್ ಮಾಡ್ಕೊಂಡು ಈಗ 2 ಸೈಡಲ್ಲಿ ಹಾಕ್ಕೊಂಬಿಡಿ ಬಟ್ಟೆ ಕ್ಲಿಪ್ನ. ಅಂದರೆ ನಿಮ್ಗೆ ನೀಟಾಗಿ ಮುಂದೆ ಮಾಡ್ತಾ ಹೋಗೋಕೆ ಈಸಿ ಆಗುತ್ತೆ. ಓಕೆ, ಅದೇ ಸೇಮ್ ಪ್ರೊಸೀಜರು. ಮತ್ತೆ ಪ್ಲೀಟ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆದ ತಕ್ಷಣ ಮತ್ತೆ ಬಟ್ಟೆ ಕ್ಲಿಪ್ನ ಹಾಕ್ಕೊಂಬಿಡಿ. ಈಗ ನೋಡಿ ಮತ್ತೆ ಮಾಡ್ಕೊಳ್ಳಿ. ಇಷ್ಟು ಸಾಕು. ಇಲ್ಲಿ ಅದು ಮುಂದ್ಗಡೆ ಪಾರ್ಟ್ ಇದೆಯಲ್ಲ, ಪಲ್ಲು ಪಾಟು, ನಮಗೆ ದೇವಿಗೆ ಮೇಲ್ಗಡೆ ಪಲ್ಲು ಮಾಡೋಕ್ಕೆ ಬೇಕಾಗುತ್ತೆ, ಸೆರಗು ಮಾಡೋಕ್ಕೆ. ಓಕೆ, ಈಗ ನೀವು ಬಟ್ಟೆ ಕ್ಲಿಪ್ ಹಾಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಇವಾಗ ಕೆಳಗಡೆ ಪ್ಲೀಟ್ಸ್ ಪಾರ್ಟ್ ಏನು ಬರುತ್ತಲ್ಲ ಅದು ರೆಡಿ ಆಯಿತು. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಓಕೆ, ಇವಾಗ ನಾವು ಪಲ್ಲು ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಬಿಟ್ಟು ಒಂದು 3-4 ಇಂಚಸಲ್ಲಿ ತೊಗೊಂಡ್ಬಿಟ್ಟು ನಾರ್ಮಲಾಗಿ ನಾವು ಸೀರೆ ಪ್ಲೇಟ್ ಹೆಂಗೆ ಮಾಡ್ಕೊತೀವಲ್ಲ ಅದೇ ಥರ ಮಾಡ್ಕೊತಾ ಹೋಗ್ಬಿಡಿ. ಓಕೆ, ನೋಡಿ ಈಗ ಒಂದು ಪಲ್ಲು ಎಷ್ಟು ನೀಟಾಗಿ ಬಂದಿದೆ ಅಂತ. ಓಕೆ, ಒಂದು ಸೇಫ್ಟಿ ಪಿನ್ ಹಾಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ಅದೇ ಥರ ಸೇಮ್ ಕೆಳಗಡೆ ಒಂದು ಸೇಫ್ಟಿ ಪಿನ್ ಹಾಕೊಳ್ಳಿ. ಅಪ್ ಟು ನಮ್ಮದು ಕೆಳಗಡೆ ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ಗ್ಯಾಪ್ ಕಟ್ಬಿಟ್ಟು ಎಲ್ಲ ಪ್ಲೀಟ್ಸ್ ರೆಡಿ ಮಾಡ್ಕೊಂಡು ನಾವು ಸೇಫ್ಟಿ ಪಿನ್ ಹಾಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಮ್ಮ ಪಲ್ಲು ಪಾಟು ಪೂರ್ತಿಯಾಗಿ ರೆಡಿ ಮಾಡ್ತೀವಿ. ಓಕೆ, ಈಗ ನಮ್ಮದು ಪ್ಲೀಟ್ಸು ರೆಡಿ ಆಯಿತು. ಪೂರ್ತಿಯಾಗಿ ಕೆಳಗಡೆ ಪ್ಲೀಟ್ಸು ರೆಡಿ ಆಯಿತು, ಮೇಲ್ಗಡೆ ಪಲ್ಲು ಪಾಟು ರೆಡಿ ಆಯಿತು. ಓಕೆ, ಈಗ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ.